ಬ್ಯೂಟಿಫುಲ್. ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಟ್ವಿಸ್ಟ್ ಚೆನ್ನಾಗಿದೆ, ಲಾಸ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ. ಈ ಪಾರ್ಟ್ ಚೆನ್ನಾಗಿದೆ, ಪ್ರೀಕ್ವೆಲ್ ಚೆನ್ನಾಗಿದೆ. ಪಾರ್ಟ್ 1 ಬರ್ಬೋದು, ಪಾರ್ಟ್ 2 ಬರ್ಬೋದು. ತುಂಬಾ ಚೆನ್ನಾಗಿದೆ. ವರಹಸ್ವಾಮಿ ಯಾವತ್ತೂ ಕಾಯುತ್ತೆ ಭೂಮಿನ ಅನ್ನೋದಕ್ಕೆ ಇದೊಂದು ಸೂಪರ್ ಮೆಸೇಜ್ ಸರ್. ಅದು ಬೆಸ್ಟ್ ಇದೆ, ಇದು ಬೆಸ್ಟ್ ಇದೆ. ಆದ್ರೆ ಅವ್ರು ಲಿಂಕ್ ಕೊಟ್ಟಿದ್ರಲ್ಲ ಸಖತ್ತಾಗಿದೆ. ಏನ್ ಓವರ್ ಆಲ್ ಮೂವಿ ಹೇಳ್ಬೇಕಂದ್ರೆ ಅವ್ರು ತಗೊಂಡೋಗಿರೋದೇ ವರಹಸ್ವಾಮಿ. ವರಹಸ್ವಾಮಿ ಹೆಂಗೆ ಭೂಮಿನ ಕಾಯುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕೆಂದ್ರೆ ನೀವು ಹಳೆ ಫಿಲಮ್ಗಳು ನೋಡಿದ್ರ, ಅದು ಭಕ್ತ ಪ್ರಹ್ಲಾದಲ್ಲಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಹಿರಣ್ಯಕಶಿಪು ಅವರ ತಮ್ಮ ಬಂದ್ಬಿಟ್ಟು ಭೂಮಿನ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಪಾತಾಳಕ್ಕೆ ತಗೊಂಡೋಗಿರ್ತಾನೆ. ಅದು ಭೂಮಿನ ಅದಾದ್ ಬಂದಾದ್ಮೇಲೆ ಭೂಮಿನ ಹೆಂಗ್ ಕಾಯೋದು ಅಂದ್ಬಿಟ್ಟು ವರಹಸ್ವಾಮಿ ತೋರಿಸ್ತಾನೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೂವಿ. ಬಟ್ ಮಸ್ಟ್ ವಾಚಬಲ್, ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಮೂವಿ ಓವರ್ ಆಲ್ ಮೇಕಿಂಗ್ ಇಂದ ಹಿಡಿದು ಎಲ್ಲ ಸಖತ್ತಾಗಿದೆ. ಓವರ್ ಆಲ್ ಮಸ್ಟ್ ವಾಚಬಲ್ ಮೂವಿ, ಎಲ್ಲರೂ ಬಂದು ನೋಡಿ. ತುಂಬಾ ಚೆನ್ನಾಗಿದೆ ಮೂವಿ, ತುಂಬಾ ರಿಚ್ ಆಗಿ ಬಂದಿದೆ. ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ಎರಡೂ ಚೆನ್ನಾಗಿದೆ. ಅದೇ ಡಿಫ್ರೆಂಟ್ ಸ್ಟೋರಿ, ಅದಕ್ಕೆ ರಿಲೇಟೆಡ್ ಆಗಿ ಈ ಸ್ಟೋರಿ, ಹಂಗಾಗಿ ಎರಡೂ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ರಿಚ್ ಆಗಿ ಬಂದಿದೆ. ಇದ್ರಲ್ಲೂ ಅದಷ್ಟೇ ಚೆನ್ನಾಗಿದೆ, ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಕ್ಲೈಮ್ಯಾಕ್ಸ್. ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಕನ್ನಡ ಸಿನಿಮಾ ಇನ್ನೂ ಬೆಳಿಬೇಕು, ನನ್ನ ಪ್ರಕಾರ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಸರ್. ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟ್ ಆಗಿದೆ. ಅದಾದಮೇಲೆ ಒಂದು ಟ್ವಿಸ್ಟ್ ಇದೆ ಸರ್, ಇಂಟರ್ವಲ್ ಆದಮೇಲೆ ಟ್ವಿಸ್ಟು ಭಾರಿ ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಆಮೇಲೆ ಒಂದು ದೈವನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದು ಹೇಳಲ್ಲ, ಎಲ್ಲರೂ ಸಿನಿಮಾ ಥಿಯೇಟ್ರ್ ಬಂದು ನೋಡಿ ಖುಷಿ ಪಡ್ಬೇಕು ಸರ್. ಎರಡು ಚೆನ್ನಾಗಿದೆ, ಯಾವ್ದು ಬೆಸ್ಟ್ ಅಂತ ಹೇಳಕ್ಕಾಗಲ್ಲ. ಎರಡು ಮೂವಿನ ಅದೇ ಬೇರೆ ತರ ಇದೆ, ಇದೇ ಬೇರೆ ತರ. ಮೂವಿ ಎರಡು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎರಡು ನೋಡಿದ್ದೀರಾ ನೀವು? ಯಾವ್ದು ಬೆಸ್ಟ್ ಅನಿಸ್ತಿದೆ? ಎರಡು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಅದಕ್ಕಿಂತ ಚೆನ್ನಾಗಿದೆ. ಇದು ವಿಜುವಲ್ಸ್ ಎಲ್ಲ ಹೇಗಿದೆ? ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನಿಮಗೆ? ಸೆಕೆಂಡ್ ಹಾಫ್ ಇಸ್ ವೆರಿ ಗುಡ್. ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಪಾರ್ಟ್ 2 ಅಲ್ಲಿ ಒಳ್ಳೆ ಕ್ಲೈಮ್ಯಾಕ್ಸ್ ಇತ್ತು, ಇದರಲ್ಲಿ ಹೇಗಿದೆ? ಅದಕ್ಕಿಂತ ಚೆನ್ನಾಗಿದೆ. ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ದೈವದ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇವಾಗ ಎರಡು ಸಿನಿಮಾ ನೀವು ನೋಡಿದ್ದೀರಿ, ಹೇಗೆ ಅನಿಸ್ತೀವಿ? ಇವಾಗ ಯಾವ್ದು ಭಾಳ ಬೆಸ್ಟ್ ಡಿಫ್ರೆಂಟ್ ಆಗಿದೆ, ಭಾಳ ಚೆನ್ನಾಗಿ ಬ್ಯೂಟಿಫುಲ್.